ಸ್ವಾಗತ. ನಾನು ಶ್ರುತಿ ಪಾಟೀಲ್. ಕೃತಿ ಕರಬಂದ ಮದುವೆಗೆ ಬರೋಬ್ಬರಿ 2 ಕೋಟಿ ರೂಪಾಯಿ ಖರ್ಚಂತೆ. ಏನಪ್ಪಾ ಕೃತಿ ಕರಬಂದ ಸಿನಿಮಾ ಮಾಡೋದ್ ಬಿಟ್ಟು ಮದುವೆ ಆಗ್ತಿದ್ದಾರೆ ಅನ್ಕೊಂಡ್ರ? ಅದು ಯಾರನ್ನ, ಎಲ್ಲಿ, ಹೇಗೆ ಅಂತನಾ? ಅದು ಏನು ಅಂತ ನಾನು ಹೇಳ್ಬಿಡ್ತೀನಿ ಕೇಳಿ. ಸದ್ಯಕ್ಕೆ ನಟಿ ಅಮೂಲ್ಯ ಜಾಕಿ ಭಾವನಾ ಹಸೆಮಣೆ ಏರುವ ಲಿಸ್ಟ್ ನಲ್ಲಿದ್ದಾರೆ. ಇವರ ಜೊತೆಗೆ ನಟಿ ಕೃತಿ ಕರಬಂದ ಮದುವೆ ಯಾವಾಗ ಫಿಕ್ಸ್ ಆಯ್ತು ಎಂದು ಶೀರ್ಷಿಕೆ ನೋಡಿದ್ದ ತಕ್ಷಣ ಕಣ್ಣು ಬಾಯಿ ಬಿಡ್ತಿದ್ದೀರಾ. ಚಿರು ಚಿತ್ರದ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಮಿನುಗಲು ಆರಂಭಿಸಿದ್ದ ಬೆಳ್ಳಿ ಗೊಂಬೆ ಕೃತಿ ಕರಬಂದ ಮದುವೆಗೆ ಬರೋಬ್ಬರಿ 2 ಕೋಟಿ ಖರ್ಚು ಮಾಡ್ತಿರೋ ಸುದ್ದಿ ಬಾಲಿವುಡ್ ನಲ್ಲಿ ಹರಿದಾಡ್ತಿದೆ. ಕೃತಿ ಕರಬಂದ ಮದುವೆಗೆ ತಯಾರಿ ನಡೀತಾ ಇರೋದೇನು ಖಚಿತ. ಅದಕ್ಕಾಗಿ ಬರೋಬ್ಬರಿ 2 ಕೋಟಿ ರೂಪಾಯಿ ಖರ್ಚು ಮಾಡ್ತಿರೋದು ಕೂಡ ಅಷ್ಟೇ ಸತ್ಯ. ಆದ್ರೆ ಅದು ಸಿನಿಮಾಗಾಗಿ ಮಾತ್ರ ಎಂಬುದು ನಿಮ್ಗೆ ಗೊತ್ತಿರಲಿ. ಶಾದಿ ಮೇ ಜರೂರ್ ಆನಾ ಮದುವೆಗೆ ತಪ್ಪದೆ ಬನ್ನಿ ಎಂಬ ಹಿಂದಿ ಸಿನಿಮಾದಲ್ಲಿ ನಟಿ ಕೃತಿ ಕರಬಂದ ಅಭಿನಯಿಸುತ್ತಿದ್ದಾರೆ. ಈ ಸಿನಿಮಾದಲ್ಲಿ ಬರುವ ಕೃತಿ ಕರಬಂದ ರವರ ಮದುವೆ ಸೀನ್ಗಾಗಿ 2 ಕೋಟಿ ಖರ್ಚು ಮಾಡಲು ನಿರ್ಮಾಪಕರು ಮುಂದಾಗಿದ್ದಾರೆ. ಶೀರ್ಷಿಕೆ ಹೇಳುವಂತೆ ಇದು ಒಂದು ಮದುವೆ ಸುತ್ತ ಹೆಣೆದಿರುವ ಕತೆ. ಮದುವೆ ಮನೆಯಲ್ಲಿ ಬಹುಮುಖ್ಯ ಸನ್ನಿವೇಶಗಳ ಚಿತ್ರೀಕರಣ ನಡೆಯುತ್ತಿರೋದ್ರಿಂದ ಮದುವೆ ಮಂಟಪದ ಸೆಟ್ಗಾಗಿ 2 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಇನ್ನು ಶಾದಿ ಮೇ ಜರೂರ್ ಆನಾ ಸಿನಿಮಾದಲ್ಲಿ ಕೃತಿ ಕರಬಂದ ಜೊತೆ ರಾಜ್ಕುಮಾರ್ ರಾವ್ ಡ್ಯೂಯೆಟ್ ಹಾಡ್ತಿದ್ದಾರೆ. ಒಟ್ಟಾರೆ ಸಿನಿಮಾಗಾಗಿ ಮದುಮಗಳಾಗಿರೋ ಕೃತಿ ಬಂದ ನಿಜಕ್ಕೂ ರಿಯಲ್ ಲೈಫ್ ನಲ್ಲಿ ಯಾವಾಗ ಮದುವೆ ಆಗ್ತಾರೋ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ರೆ ಮಿಸ್ ಮಾಡದೆ ನೋಡ್ತಾರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಖಂಡಿತ ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.